ಹೋಗ್ತೀರಾ? ಆ ಜಾಗಕ್ಕ 7 ಅವರ್ ಟ್ರೆಕ್ ಮಾಡಿಕೊಂಡು ಆ ಬೆಟ್ಟದ ನಾವು ಅಷ್ಟು ಕಷ್ಟ ಬಿತ್ಕೊಂಡು ಟ್ರೆಕ್ಕಿಂಗ್ ಮಾಡ್ಕೊಬಂದು ಫೋಟೋಸು ವೀಡಿಯೋಸ್ ತೊಗೊಳೋಣ ಅಂದರೆ ಲಾಗ್ ಮಾಡ್ತಾಯಿದ್ರೆ ಇಲ್ಲಿ ಬಿಡ್ತಾ ಇಲ್ಲ, ಫೋನ್ಗಳೆಲ್ಲ ಕಿತ್ಕೊತಾರೆ. ಯಾರು ನಾವು ಅಷ್ಟೊತ್ತಿಂದ ನೀರು ಕುಡಿಯೋಕ್ಕೆ ಹುಡುಕಿದ್ರೆ ಒಂದು ವಾಟರ್ ಬಾಟಲಲ್ಲಿ ನೀರಿಲ್ಲ. ಇದು ಯಾವುದೋ ನ್ಯಾಚುರಲ್ ಫುಡ್ ಐಟಮು 12 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಬಂದಿದ್ರೆ ಇನ್ನೂ ಸ್ವಲ್ಪ ದೂರ ಐತೆ. ತಿಂದ್ಬಿಟ್ಟು ಇವಾಗ ಇದೋಲ್ನೋ ಇಲ್ಲ ಅಷ್ಟು ಬೇಗ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಮ್ಯಾಗಿ ಅಂತೂ ನಾನು ಬಂದಾಗ ಮಾಡ್ಕೊಂಡು ತಿಂದೆ, ಯಾಕಂದರೆ ಟ್ರಾವೆಲಿಂಗ್ ಮಾಡ್ತಿದ್ವಲ್ಲ. ಇಲ್ಲಿ ಬಂದುಬಿಟ್ಟು 18 ಕಿಲೋಮೀಟ್ರ್ ಮೇಲೆ ಎಲ್ಲಿ ಸಿಗೋಲ್ಲ ಏನು. ಅಲ್ಲಿ ಬಂದುಬಿಟ್ಟು ಒಂದು ಲಾರಿನೇ ಬಿದ್ದೋಗ್ಬಿಟ್ಟಿದೆ, ದೊಡ್ಡ 6 ವೀಲರ್ 7 ವೀಲರ್ ಅನಿಸುತ್ತೆ. ನೋಡಿ ಈ ಥರ ಟೆನ್ನಲ್ಗಳು ಐತಲ್ಲ, ಈ ಥರ ಇಲ್ಲಿ ಐತಲ್ಲ, ಈ ಥರ ಬಂದುಬಿಟ್ಟು ನಮಸ್ಕಾರ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಬಯಸ್ತಾ ಇದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನೋಡ್ತಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಕಿಶೋರ್ ಅಚ್ಚುತರ ಚಾನಲ್ಗೆ ನೀವು ಲಾಸ್ಟ್ ಟೈಮ್ ಯಾರೆಲ್ಲ ಪ್ರೀವಿಯಸ್ ವೀಡಿಯೋ ನಾನು ನೋಡಿಲ್ಲ, ಜೋಗ್ ಫಾಲ್ಸಿನ ವೀಡಿಯೋ ಹೋಗಿ ನೋಡಿ. ದೂದ್ ಸಾಗರ್ ಯಾತ್ರೆ ಹೋಗ್ಸಿರೋದು ಟ್ರೈನಲ್ಲಿ ಅಂತ ಹೇಳ್ಬಿಟ್ಟು ನಾನು ಒಂದು ವೀಡಿಯೋ ಹಾಕಿದ್ದೆ. ನಾವು ಅಲ್ಲಿ ಕೊಲಂಬಲ್ಲಿ ಬಂದುಬಿಟ್ಟು 3:30ಗೆ ಬಿಟ್ಟವ್ರು. ಇವಾಗ ಟೈಮ್ ಎಷ್ಟಾಗಿದೆ? 7:30 ಆಗ್ತಿದೆ. ಆದರೆ ನಾವು ಇನ್ನೂ ಹೋಗಿ ರೀಚ್ ಆಗಿಲ್ಲ. ಇನ್ನೂ ಎಷ್ಟೊತ್ತಾಗತ್ತಂದ್ರೆ ನಮ್ಗೆ ಗೊತ್ತಿಲ್ಲ. ಬಟ್ ಇನ್ನೂ ನಡ್ಕೊಂಡು ಹೋಗ್ತಾನೆ ಇದೀವಿ. ಇಲ್ಲಿ ಒಂದು ವಾಟರ್ ಬಾಟ್ಲ್ ಇಲ್ಲ, ಏನು ಮಾರಾಟ ಇಲ್ಲ, ಏನಿಲ್ಲ, ಎಲ್ಲ ನಾವೇ ತಗೊಬರ್ಬೇಕು. ಇವಾಗ ತಗೊಂಬರಂಗಿದ್ರೆ ಏನೋ ಬರಂಗಿದ್ರೆ ಟ್ರೆಕ್ಕಿಂಗ್ ಶೂ ಮತ್ತು ಒಂದು ಅಂಬ್ರಲ್ಲ, ಒಂದು ರೈನ್ ಕೋಟ್ ಮತ್ತು ಕಂಪಲ್ಸರಿ ಬೇಕೇ ಬೇಕು, ಇಲ್ಲಾಂದ್ರೆ ಆಗಲ್ಲ. ಯಾಕಂದ್ರೆ ಎನಿ ಟೈಮ್ ಆದರೂ ಮಳೆ ಬರ್ಬೋದು. ಮಳೆ ಬಂದರೆ ನಾವು ರೈನ್ ಕೋಟು ಇಲ್ಲಾಂದ್ರೆ ಅಂಬ್ರಲ್ಲ ಬೇಕೇ ಬೇಕು. ಇವಾಗ ನೋಡ್ಬೋದು ಬಿಟ್ಟು ಮಳೆ ಬೀಳ್ತೈತೆ. ಇವಾಗ ನಾನು ನಿಂತ್ಕೊಳಕ್ಕೂ ಇಲ್ಲಿ ಜಾಗ ಇಲ್ಲ. ಅಂಬ್ರಲ್ಲ ಇದಕ್ಕೆ ಪರವಾಗಿಲ್ಲ, ಇಲ್ಲಾಂದರೆ ಹೆಂಗೆ ಬ್ರೋ ನೋಡಿ ಚಂಡಿ ನೆನ್ಕೊಂಡೇ ಹೋಗ್ತಾರೆ. ಅಂಬ್ರಲ್ಲ ಇದಕ್ಕೆ ಪರವಾಗಿಲ್ಲ, ಮಳೆ ಮಾತ್ರ ಜೋರಾಗಿ ಬರ್ತೈತೆ. ಹೆಂಗೈತೆ ಬ್ರೋ ಮಳೆ? ಬಿಟ್ಟು ಬರ್ತೈತಾ? ಬಿಟ್ಟು ಬರ್ತೈತೆ. ಎಷ್ಟು ಅವರ್ ಆಯ್ತು ಬ್ರೋ ಟ್ರೆಕ್ಕಿಂಗ್ ಬಂದು? ಒಂದು 2.5 ಅವರ್ ಆಗಿತ್ತು ಬ್ರೋ. 3 ಅವರ್ ಮೇಲೆ ಆಗಿದೆ ಬ್ರೋ. 3:30ಗೆ ಸ್ಟಾರ್ಟ್ ಮಾಡಿದ್ದು. ಹಾಂ, ಇವಾಗ 6.5 ಅವರ್, 3.5 ಅವರ್ ಆಗಿದೆ. ನೋಡ್ಬೋದು ನಮ್ಮ ಮುಂದೆ ಟ್ರೈನ್ ಯಾವುದೋ ಬರ್ತೈತೆ, ಸೌಂಡ್ ಆರೇನು. ಇವಾಗ ನೋಡ್ಬೋದು ಅಲ್ಲೇ ಇರೋದೇನೋ ಇದು. ಈಗ ನೋಡ್ಬೋದು ಹಿಮಾಲಯದಲ್ಲೆಲ್ಲ ಯಾತ್ರೆ ಇತ್ತು, ಫಾಗ್ ಆ ಥರ ಬಂದಿದೆ. ಅಲ್ಲಿ ನೋಡ್ಬಿಟ್ಟು ಅಲ್ಲೇ ಜೋಗ್ ಫಾಲ್ಸ್ ಇದೆ ಅಂತ, ಜೋಗ್ ಫಾಲ್ಸ್ ದೂದ್ ಸಾಗರ್ ಅಲ್ಲೇ ಇರೋದು ಅನ್ಸುತ್ತೆ. ಇವಾಗ ಅಲ್ಲಿಗೆ ನಾವು ಹೋಗ್ಬೇಕು ಅನ್ಸುತ್ತೆ. ಟೋಟಲಾಗಿ ಎಷ್ಟು ಕಿಲೋಮೀಟ್ರ್ ಬಂದಿದೆ ಅಂತ ನಾವು ಕಂಡಿಡ್ಬಿಟ್ಟು ಅಲ್ಲಿ ಬಂದುಬಿಟ್ಟು ಪೊಲೀಸ್ ಸ್ಟೇಷನ್ ಇರುತ್ತಲ್ಲ, ಅಂದರೆ ಪೊಲೀಸ್ ಅವರು ಅಲ್ಲಿ ಬಂದುಬಿಟ್ಟು ಸಿಗ್ನಲ್ ಬಿಡ್ತಾ ಇದ್ದಾರೆ ಟ್ರೈನ್ಗೆ. ಅಲ್ಲಿ 7.9 ಕಿಲೋಮೀಟ್ರ್ ಅಂತ ಹಾಕಿದ್ರು. ಅದೇ ಸೌತ್ ಸುಧಾ ಹತ್ರ ಬಂದಿದ್ದೀವಿ. ಅಲ್ಲಿಂದ ಮ್ಯಾಪಲ್ಲಿ ಬಂದುಬಿಟ್ಟು ಇನ್ನೂ 2 ಸ್ಟಾಪ್ ಐತೆ. ಬಂದೇ ಬಿಡ್ತೀನಿ. ಮನೆಗೆ ಸ್ವಲ್ಪ ದೂರ ಐತೆ ಅಷ್ಟೇ. ನೇಚರ್ ಮಾತ್ರ ನೆಕ್ಸ್ಟ್ ಲೆವೆಲು. ಈ ನೇಚರ್ ನೋಡೋಕ್ಕಾದ್ರೂ ಈ ಸ್ಪಾಟ್ಗೆ ನೀವು ಬರಬೇಕು. ನನಗೆ ಗೊತ್ತಿದೆ, ಹಂಗೆ ಟ್ರೆಕ್ಕಿಂಗ್ ಮಾಡಿಕೊಂಡು ಈ ನೇಚರ್ ನೋಡೋದಕ್ಕಾದ್ರೂ ಬನ್ನಿ. ಈ ಬ್ಯಾಗ್ ತೊಗೊಂಡು ನಡ್ಕೊಂಡು ಹೋಗೋದಂತೂ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತಿದೆ. ನನಗೆ ಇಲ್ಲಂತೂ ಆಗ್ತಾನೇ ಇಲ್ಲ ನಿಜವಾಗ್ಲೂ. 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಇದ್ದಂಗೆ ಐತೆ ನೋಡಿ. ನನ್ನ ಬ್ಯಾಗ್ ಎಷ್ಟು ವೇಟ್ ಇದೆ, ನನ್ನ ಕೈಯಂತೂ ನಡೆಯೋಕೆ ಆಗ್ತಾನೆ ಇಲ್ಲ. ಇಟ್ಕೋಬೇಕು ಅನ್ನಿಸ್ತಿದೆ, ಸುಸ್ತಾಗ್ತಿದೆ ನಿಜವಾಗ್ಲೂ. ನೇಚರ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಅನ್ಬೋದು, ಸೂಪರಾಗೈತೆ. ಆದರೆ ಒಂದೇಕಿಂತ ಟ್ರೆಕ್ಕಿಂಗ್ ಮಾಡೋಕ್ಕಂತೂ ಕಷ್ಟ ಇದೆ ನಿಜವಾಗ್ಲೂ, ತುಂಬ ಕಷ್ಟ. ನೇಚರ್ ಅಂತೂ ಸುತ್ತಮುತ್ತ ನೋಡ್ಬೋದು, ಸೂಪರಾಗಿದೆ, ನೆಕ್ಸ್ಟ್ ಲೆವೆಲ್. ಈ ಕಡೆ ರೈಟು ಲೆಫ್ಟು, ರೈಟ್ ಸೈಡು ಲೆಫ್ಟ್ ಸೈಡು ಸೂಪರಾಗಿದೆ ನೇಚರ್ ಅಂತೂ. ಸೆಂಟ್ರಲ್ಲಿ ಟ್ರ್ಯಾಕು, ಇದು ಒಂದೇ ಟ್ರ್ಯಾಕು ಕಾಣಿಸ್ತಿದೆಯಲ್ಲ ಈ ಕಡೆ ಪರಿಸ್ಥಿತಿ. ಇದೊಂದೇ ಟ್ರ್ಯಾಕು. ಇನ್ನು ಎಷ್ಟು ಕಿಲೋಮೀಟರ್ ತನಕ ಇದೆ ಅಂತ ಗೊತ್ತಿಲ್ಲ. ಈ ಒಂದೇ ಟ್ರ್ಯಾಕು ದೂದ್ ಸಾಗರ್ ತನಕ ತೊಗೊಂಡೋಗಿ ಮುಟ್ಟುತ್ತೆ. ಮುಂದೆ ಕಾಣಿಸುತ್ತೆ ನೋಡಿ, ಈ ಥರ ಟೆನ್ನಲ್ಗಳು ಬರ್ತಾ ಇರುತ್ತೆ. ಇವಾಗಿಂದ ಜಾಸ್ತಿ ಬರುತ್ತೆ ಆ ಥರ ಟೆನ್ನಲ್ಗಳು, ತುಂಬಾ ಜಾಸ್ತಿ ಬರುತ್ತೆ. ತೋರಿಸ್ತೀನಿ ಇವಾಗ ಕಾಣಿಸ್ತೈತೆ ನೋಡಿ. ಆದರೆ ಆ ಥರ ಇವಾಗಿಂದ ಅವಾಗ ಒಂದು 2 ಟೆನ್ನಲ್ ಬಂದಿತ್ತು. ಇವಾಗ ಇನ್ನೂ ತುಂಬ ಬರುತ್ತೆ ಟೆನ್ನಲ್ಗಳು. ಅಂದರೆ ಹತ್ರ ಬಂದಿದ್ದೀವಿ ಅಂತ ಅರ್ಥ. ದೂದ್ ಸಾಗರ್ ವಾಟರ್ ಫಾಲ್ಸ್ ಹತ್ರ ಇದ್ದೀವಿ ಅಂತ ಅರ್ಥ. ಯಾಕಂದರೆ ಅಲ್ಲಿಂದ ಹೋಗ್ಬೇಕಾದ್ರೆ ನೋಡಿದೆ ನಾನು, ತುಂಬ ಟೆನ್ನಲ್ಗಳು ಬಂತಂತ ಹತ್ರ ಬಂದಿದ್ದೀವಿ ಅಂತ ಅರ್ಥ. ಇದು 3ನೇ ಟೆನ್ನಲ್ 4ನೇ ಟೆನ್ನಲ್ ಅನಿಸುತ್ತೆ. ಬೋರ್ಡಲ್ಲಿ ನೋಡ್ಬೋದು ಟೆನ್ನಲ್ ನಂಬರ್ 15. ಲೆಂತ್ ಬಂದುಬಿಟ್ಟು ಎಷ್ಟಂದರೆ 5.1 ಕಿಲೋಮೀಟರ್ ಬಂದುಬಿಟ್ಟು 4.1/29 ಈ ಟೆನ್ನಲಿನ ರೇಂಜು. ನೋಡ್ಬೋದು ಒಳಗಡೆ ಟೆನ್ನಲ್ ಒಳಗಡೆ ಅಲ್ಲಿಗ್ತಾ ಇದ್ದೀವಿ. ನಮ್ಮ ಸೌಂಡ್ ನಮಗೆ ಕೇಳಿಸುತ್ತೆ, ಎಷ್ಟು ಪೀಸ್ಫುಲ್ ಆಗಿರುತ್ತೆ ಸೌಂಡ್ ಕೇಳಿಸ್ಕೊಳ್ಳಿ. ಮತ್ತು
ಫುಲ್ಲು ಕತ್ಲು ನೋಡಿ, ಲಾಸ್ಟ್ ಅದೇ ಟೆನ್ನಲ್ಲು ಅಲ್ಲಿ ಬಂದ್ಬಿಟ್ಟು ಒಂದು ಲಾರಿನೇ ಬಿದ್ದೋಗ್ಬಿಟ್ಟಿದೆ, ದೊಡ್ಡ 6 ವೀಲರ್ 7 ವೀಲರ್ ಅನಿಸುತ್ತೆ ನೋಡಿ. ಈ ಥರ ಟೆನ್ನಲ್ಗಳು ಐತಲ್ಲ, ಈ ಥರ ಇಲ್ಲಿ ಐತಲ್ಲ, ಈ ಥರ ಬಂದುಬಿಟ್ಟು ಇಲ್ಲಿ ಒಳಗಡೆ ಬಿದ್ದೋಗ್ಬಿಟ್ಟಿದೆ. ದೊರಳ್ಕೊಂಡೆ ನಮ್ಮ ಮಲೆಕ್ಕೆ ನೋಡಿ, ಅಲ್ಲಿ ಮಲ್ಕೊಂಡೈತೆ ನೋಡಿ, ಇದೆ ಈ ಥರನೂ ಬಿದ್ದೋಗ್ಬಿಟ್ಟಿದೆ. ಅಂದರೆ ಗಾಡಿದು ಟ್ರೈನ್ದು ಕರೆಕ್ಟಾಗಿ ನೋಡ್ಬೋದು ನೋಡಿ, ಟ್ರೈನ್ದು ಬಿದ್ದೋಗ್ಬಿಟ್ಟಿದೆ ಬಾಕ್ಸು, ಎಷ್ಟು ಕ್ಲೀನಾಗಿ ಕಾಣಿಸ್ತೈತೆ. ನಿಮ್ಗೆ ಗೊತ್ತಿದ್ದಂಗೂ ಬಂದರೆ ಜೋಗ್ ಫಾಲ್ಸ್ ಅಂದು ನಾನು ನಿಜವಾಗ್ಲೂ ಟ್ರೆಕ್ಕಿಂಗ್ ಮಾಡ್ಕೊಂಡಂತೂ ಬರಲೇಬೇಡಿ. ಆದರೆ ಆದಷ್ಟು ಬೇಗ ಟ್ರೈನಲ್ಲಿ ಇಳ್ಕೊಬೇಡಿ, ಇಲ್ಲಾಂದರೆ ಟ್ರೈನಲ್ಲೇ ನಡ್ಕೊಂಡು ಜೋಗ್ ಫಾಲ್ಸ್ ಹೋಗ್ಬಿಡಿ. ಯಾಕಂದರೆ ಇಷ್ಟು ದೂರ ನಡೆಯೋದು ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತಿದೆ. ಯಾರೂ ಇಲ್ಲ ಅಲ್ಲಿ ಮುಂದೆ, ಒಂದು 5 ಜನ, ನಾನೊಬ್ಬ 6 ಅಷ್ಟೇ, ಇನ್ಯಾರೂ ಬರ್ತಿಲ್ಲ ದೂದ್ಸಾಗರ್ ನೋಡೋದಕ್ಕೆ, ಈ ಫಾಲ್ಸ್ ನೋಡೋದಕ್ಕೆ. ಎಲ್ಲ ಮುಂದೆ ಇರ್ತದೇನೋ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದಂಗೂ ಇಷ್ಟೇ ಜನ ಬರ್ತಿರೋದು. ಫಸ್ಟು ಬೆಳಿಗ್ಗೆ ಹೋಗ್ತಿದ್ರು ತುಂಬ ಜನ, ಇವಾಗ ಯಾರೂ ಇಲ್ಲ. ನಾವು 5 ಜನ ಇರೋದಷ್ಟೇ, ನಾವು 6 ಜನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಬರ್ತಾ ಟ್ರೆಕ್ಕಿಂಗ್ ಚೆನ್ನಾಗಿದೆ ಅಂದರೆ ಇವಾಗ ಕಲ್ಲನ ಹೆಂಗೈತೆ ಬ್ರೋ, ಈ ಕಲ್ಲಲ್ಲಿ ನಡೀತಿದ್ರೆ ನೀವು ರಿಸ್ಕ್ ತೊಗೊಂಡು ಇದ್ರೆ ಬರ್ಬೇಕು, ಇಲ್ಲಾಂದರೆ ಆಗಲ್ಲ ಅಂತ ಬಿಡಿ. ನಮ್ಮ ಕೈಲಂತೂ ನಿಜವಾಗ್ಲೂ ಆಗ್ತಾನೆ ಇರ್ತಾನೆ. ಕುಡಿಯೋಕ್ಕೆ ನೀರಾದರೂ ಐತೆ ಬ್ರೋ ಇಲ್ಲಿ, ಇಲ್ಲ ಒಂದು ಟೀ ಕೂಡ ಸಿಗೋಲ್ಲ. 3 ಗಂಟೆ ಕುಡಿದಿದ್ದು ಟೀ ಇದೆ, ಇನ್ನು ಯಾವುದು ಇಲ್ಲವೇ ಇಲ್ಲ. ತುಂಬಾ ಕಷ್ಟ ಆಗ್ತಿದೆ, ನಡೆಯೋಕ್ಕೆ ಆಗ್ತಿಲ್ಲ. ಮಾತಾಡೋಕ್ಕಾದ್ರೂ ಆಗ್ತಿದೆಯಾ? ಸ್ವಲ್ಪ ಎಷ್ಟು ಕಿಲೋಮೀಟರ್ ಆಯಿತು? ಫಿಲ್ಟರ್ನೇ ಇರ್ತಂದ್ರೆ ಏನೋ ಫಿಲ್ಟರ್ ನೀರು ಬೇಡ, ಇದೇನು ಇರ್ಬೇಕಣ್ಣ ಚಲೋ. ಬಾ ಮಗಣ, ಎಲ್ಲ ಬಾಟಿ ತುಂಬ್ಕೊಂಡ್ಬಿಡಲಿ. ಕೋಲ್ಡಿಗೆ ಸೂಪರ್ ಆಗಿದೆ ವಾಟರ್ ಮಾತ್ರ. ಮಳೆ ಬರೀ ಬರ್ತೈತೆ. ದೂದ್ಸಾಗರ್ ಬಂದುಬಿಟ್ಟು ಇಲ್ಲೇ ಇದೆ ನೋಡಿ, ಇನ್ನು ಸ್ವಲ್ಪ ಈ ಟರ್ನ್ ಆಗ್ತಿದೆ ನೋಡಿ, ಈ ಟರ್ನ್ ಆಗಿಬಿಟ್ರೆ ಬಂದುಬಿಡ್ತದೆ. ತುಂಬ ಅಂದರೆ ತುಂಬ ಸಂತೋಷ ಆಗ್ತಿದೆ. ಈ ಕಡೆ ಐತೆ ನೋಡಿ ದೂದ್ಸಾಗರು, ತೋರಿಸ್ತೀನಿ ನಿಮಗೆ. ಯಾಕಂದರೆ ಇಷ್ಟೊಂದು ಕಷ್ಟ ಬಿತ್ಕೊಂಡು ಬಂದಮೇಲೇನು ಅದೇ ಮಳೆ ಬರ್ತೈತೆ, ಅದು ಒಂದು ಬೇಜಾರು. ತೋರಿಸ್ತೀನಿ ದೂದ್ಸಾಗರು ನಿಮಗೆ ಇನ್ನೂ ಸ್ವಲ್ಪ ದೂರ ಐತೆ. ಇಷ್ಟೆಲ್ಲ ಕಷ್ಟ ಬಿತ್ಕೊಂಡು ಬೆಳಗ್ಗೆಯಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಅಷ್ಟವರು ಕಷ್ಟ ಬಿತ್ಕೊಂಡು ಬಂದಿರೋದು ನೋಡಿ. ಇವಾಗ ಇಲ್ಲಿ ಬಂದುಬಿಟ್ಟು ಬೇರೆ ಲೆವೆಲ್ ಕಾಣಿಸುತ್ತೆ. ತೋರಿಸ್ತೀನಿ, ಅಲ್ಲಿ ಕಾಣಿಸುತ್ತೆ ನೋಡಿ ದೂದ್ಸಾಗರ್. ನಡಿಗೆ ವಾಕ ಮತ್ತೆ ಒಳಗೆ ಹೋದಂತ ಇಲ್ಲೇ ನಿಂತಲ್ಲ ನೋಡಿ ಬಾ ನೋಡಿ ಅಲ್ಲಿ ನೀರು ಬಾಕೊಂಡು ಚಂದ ಕ್ಯಾಮರಾನ ಕೈ ಇರಲ್ಲ ನಾನು ಒಳ್ಳೆದು. ಇಲ್ಲಿಗೆ ನಾವು ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ವಿ? 3:30 ಸ್ಟಾರ್ಟ್ ಮಾಡಿದ್ವಿ. 3:30 ಸೇರ್ಕೊಂಡು ಇವಾಗ ಎಷ್ಟಾಗ್ತದೆ ಅಂದರೆ ಒಂದು 7 ಸಿಂಹ ಹಂಗೆ ಹಕ್ಕೆ ಮನ ನಮ್ಮ ಅಣ್ಣ. ಜೋಗ್ ಫಾಲ್ಸ್ ನೋಡಿದ್ಮೇಲೆ ನನಗೆ ತುಂಬಾ ಸಂತೋಷ ಆಯ್ತು. ಯಾಕಂದರೆ ಇಷ್ಟೊಂದು ಕಷ್ಟ ಬಿದ್ದಿದ್ದು, ಅಷ್ಟೊಂದು ದೂದ್ಸಾಗರು ನೋಡಬೇಕಂತ ಅಷ್ಟೊಂದು ಕಷ್ಟ ಬಿದ್ದಿದ್ದು, ಅದು ಬಂದ್ಬಿಟ್ಟು ಇವಾಗ ನನಗೆ ಆಸೆ ನೆರವೇರಿದೆ. ಇವಾಗ ಬಂದ್ಬಿಟ್ಟು ಇಲ್ಲಿಂದ ಇವಾಗ ಇಷ್ಟು ದೂರ ಹೋದರೆ ಸಾಕು, ನಮಗೆ ದೂದ್ಸಾಗರ್ ಬಂದ್ಬಿಡುತ್ತೆ. ಒಂದು 500 ಮೀಟರ್ಸ್ ಏನೋ ಇದೆ ಅನಿಸುತ್ತೆ. ಬೆಳಿಗ್ಗೆಯಿಂದ ಅಷ್ಟೊಂದು ಕಷ್ಟ ಬಿತ್ಕೊಂಡು ನಡ್ಕೊಂಡೆಲ್ಲ ಬಂದಿರುತ್ತೆ. ಇವಾಗ ನಮ್ಮ ಬೈಕ್ನ ಬಂದ್ಬಿಟ್ಟು ಫುಡ್ ಐಟಮು 12 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಬಂದಿದ್ರೆ ಇನ್ನೂ ಸ್ವಲ್ಪ ದೂರ ಐತೆ. ಆದರೆ ಇವಾಗ ನಾವೇನು ಮಾಡ್ಕೊಂಡು ಇವಾಗ ಊಟಕ್ಕೆ ಟಿಫನ್ ಅಂದರೆ ಮ್ಯಾಗಿನೇ ಇರುತ್ತೆ. ತಿನ್ಬೇಕಾಗಲ್ಲ ಮ್ಯಾಗಿ ಇದೆ. ಬೇರೆ ಎಲ್ಲಿ ಹುಡುಕಿದ್ರೆ ಅಂಗಡಿಗಳಿಲ್ಲ, ಏನಿಲ್ಲ. 5 ಮಿನಿಟ್ಸಲ್ಲಿ ನಮ್ಮ ಮ್ಯಾಗಿನೇ ರೆಡಿ ಆಗಿಬಿಡ್ತು. ಇವಾಗ ಮ್ಯಾಗಿ ಯಾವ ಥರ ಇದೆ, ನಾನು ಮಾಡ್ಕೊಂಡಿರೋ ಮ್ಯಾಗಿ ಟೇಸ್ಟ್ ಮಾಡೋಣ. ಏನೂ ಆಗಿಲ್ಲ, ಅದರಲ್ಲಿರೋ ಪೌಡರ್ಸ್ ಮಾತ್ರ ಹಾಕಿ ಮಾಡಿತ್ತು. ಸೂಪರ್ ಆಗೈತೆ. ಇದೇ ಥರ ಮಾಡ್ಕೊಂಡು ಚೆನ್ನಾಗಿತ್ತು. ಮಾಡಿಬಿಟ್ಟು ಎದ್ದೋಲ್ನ ಇಲ್ಲೋ ಮ್ಯಾಗಿ ಅಷ್ಟು ಬೇಗ ಮಳೆ ಸ್ಟಾರ್ಟ್ ಆಗಿಬಿಡ್ತು. ನೀವು ನೋಡ್ಬೋದು ಬಂದೇ ಬಿಟ್ವಿ. ಇವಾಗ ಮಳೆ ಕೂಡ ಬೀಳ್ತೈತೆ ನೋಡಿ, ಕೈಯಲ್ಲಿ ಹನಿ ಬೀಳ್ತೈತೆ. ಇವಾಗ ನಾವು ಕೊನೆಗೂ ಬಂದೇ ಬಿಟ್ವಿ. ಇಷ್ಟೆಲ್ಲ ಕಷ್ಟ ಆಗಿಟ್ಕೊಂಡು ಇಲ್ಲಿಂದ
ಒಂದು ಸ್ವಲ್ಪ ದೂರ ಅಷ್ಟೇ ಇರೋದು. ರೈನ್ ಕೋಟ್ ಬೇರೆ ಮರ್ತೋಗ್ಬಿಟ್ಟು ತಗೊಂಡಿಲ್ಲ. ಈ ಟನ್ನಲ್ ಒಳಗಡೆ ದಾಟಿದ್ರೆ ಬಂದೋಗ್ಬಿಡುತ್ತೆ. ತಿಂದ್ಬಿಟ್ಟು ಇವಾಗ ಇದೋಲ್ನೋ ಇಲ್ಲ ಅಷ್ಟು ಬೇಗ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಮ್ಯಾಗಿ ಅಂತೂ ನಂಗೆ ಬಂದಾಗ ಮಾಡ್ಕೊಂಡು ತಿಂದೆ, ಯಾಕಂದರೆ ಟ್ರಾವೆಲಿಂಗ್ ಮಾಡ್ತಿದ್ದಲ್ಲ. ಇಲ್ಲಿ ಬಂದ್ಬಿಟ್ಟು 18 ಕಿಲೋಮೀಟ್ರ್ ಮೇಲೆ ಎಲ್ಲಿ ಸಿಗಲ್ಲ ಏನು. ಈಗ ನಾವು ಬಂದೇ ಬಿದ್ವಿ 12 ಕಿಲೋಮೀಟ್ರ್ ನಡ್ಕೊಬಂದು ದೂಧಸಾಗರ್ಗೆ. ಕೊನೆಗೂ ಇದೇ ಜಾಗದಲ್ಲಿ ನಾವು ನೈಟ್ ಟ್ರೈನಲ್ಲಿ ನೋಡ್ಬೇಕು ಅಂದ್ಕೊಂಡು ನೋಡೋಕ್ಕಾಗಿಲ್ಲ. ಇದೇ ಸಾಗರ ಇಷ್ಟೊಂದು ಕಷ್ಟ ಬಿಟ್ಕೊಂಡು ಎಲ್ಲೆಲ್ಲಿಂದ ಹುಡ್ಕೊಬಂದು ಈ ದೂಧಸಾಗರ ನೋಡೋದಕ್ಕೆ ಕೆಳಗಡೆ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಅವ್ರು ಬಂದ್ಬಿಟ್ಟು ಡ್ರೈವಿಂಗ್ ಚಾರ್ಜು ಈ ಚಾರ್ಜು ಅಂತ ಹೇಳ್ಬಿಟ್ಟು ಅವರೆಲ್ಲ ಅಮೌಂಟ್ ತೊಗೊತಾರೆ. ಆದರೆ ನಾವು ನೋಡಿ ಜಸ್ಟು ಟ್ರೈನ್ ಟಿಕೆಟ್ ಮಾತ್ರ 720 ರೂಪೀಸ್ ಕೊಟ್ಟಿರೋದು. ನನಗೆ ಬಂದ್ಬಿಟ್ಟು ಯಶವಂತಪುರದಿಂದ ಬಂದು 750 ಆಗುತ್ತೆ. ನನ್ನ ಹತ್ರ ಬಂದ್ಬಿಟ್ಟು ಎಷ್ಟೇದು ಅಂದರೆ 110 ಆಯ್ತು ಅಷ್ಟೇ. ಅದಕ್ಕೆ ಕಂಪ್ನಿ ಕಾಸ್ಟೆಲ್ಲ ಬಂದ್ಬಿಟ್ಟು ದೂಧಸಾಗರನ ಹತ್ತಿರದಲ್ಲಿಂದ ನೋಡ್ತಾ ಇದ್ದೀವಿ ಪ್ಲೇಸಲ್ಲಿ. ನೋಡ್ಬೋದು ದೂಧಸಾಗರ. ಇಲ್ಲಿ ಬಂದ್ಬಿಟ್ಟು ಈ ನೀರು ಹರಿಯುತ್ತಲ್ಲ, ಈ ನೀರಲ್ಲಿ ಹೋಗ್ಬಿಟ್ಟು ಅವ್ರು ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾರೆ ಕೆಳಗಡೆ. ಅದೇ ಬಂದ್ಬಿಟ್ಟು ತುಂಬ ಕಾಸ್ಟ್ಲಿ ಆಗೋದು. ಆ ಜೀಪಲ್ಲಿ ಕರ್ಕೊಂಡು ಹೋಗ್ತಾರಲ್ಲ, ಈ ಥರ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಯಾವತ್ತೂ ಸಿಗೋಲ್ಲ. ಇಷ್ಟೊಂದು ಕಷ್ಟ ಬಿಟ್ಕೊಂಡು ಬಂದ್ರೂ 12 ಕಿಲೋಮೀಟರ್ ನಡ್ಕೊಂಡು ಬಂದ್ರೆ ಈ ದೂಧಸಾಗರ ನೋಡಿ ತಕ್ಷಣ ಮನಸ್ಸು ಮಾತ್ರ ಸಂತೋಷ ಆಯಿತು. ಇಲ್ಲಿ ಕೇಳೋಣ ಯಾರಿಗಾದ್ರು ಯಾತ್ರೆ ಇದೆ ದೂಧಸಾಗರ ಅಂತ ಹೇಳ್ಬಿಟ್ಟು. ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಅಷ್ಟು ದೂರ ನಡ್ಕೊಂಡು ಬಂದಾರೋ ಯಾತ್ರೆ ಇತ್ತು ಅಂತ ಹೇಳ್ಬಿಟ್ಟು. ಇವರು ನಮ್ಮ ಜೊತೆ ನಡ್ಕೊಂಡು ಬಂದಿದ್ರು 12 ಕಿಲೋಮೀಟರು. ಇಬ್ಬರಿಗೆ ನಿಮ್ಗೆ ಯಾತ್ರೆ ಇದೆ ಎಕ್ಸ್ಪೀರಿಯನ್ಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಬಂತು? ನಮ್ಮ ಹೆಸರು ಕಾರ್ತಿಕ್ ಅಂತ. ಎಲ್ಲಿಂದ ಬರ್ತಾ ಇರೋದು? ನಾವು ಧಾರವಾಡದಿಂದ. ಯಾತ್ರೆ ಇದೆ ದೂಧಸಾಗರ ಎಕ್ಸ್ಪೀರಿಯನ್ಸ್ ಇದೆ? ಅಲ್ಲಿಂದ ನಡ್ಕೊಂಡು ಬಂದದ್ದು ದೂಧಸಾಗರ ನೋಡ್ಬೇಕು. ನೋಡಿದ ತಕ್ಷಣ ನಮಗೆ ಸಂತೋಷ ಆಯಿತು. ಪರವಾಗಿಲ್ಲ, ಇದು ಚೆನ್ನಾಗಿದೆಯಾ? ದೂಧಸಾಗರ ಹತ್ರ ಬಂದ್ಬಿಟ್ಟು ಇನ್ನೊಂದು ಕ್ವಶನ್ ಕೇಳೋಣ. ಯಾತ್ರೆ ಇದೆ ಒಬ್ಬರು ನಿಮ್ಮ ಎಕ್ಸ್ಪೀರಿಯನ್ಸ್ ಈ ಥರ ದೂಧಸಾಗರ ಬರೋಕ್ಕೆ? ಹೌದಾ? ಯಾತ್ರೆ ಇದೆ ಅಷ್ಟೊಂದು ನಡ್ಕೊಂಡು ಬಂದಿದ್ದಕ್ಕೆ ದೂಧಸಾಗರ ತುಂಬಾ ಚೆನ್ನಾಗಿದೆ. ಕಷ್ಟಕರ ಆಗಿದ್ರು ನಡ್ಕೊಂಡು ಬಂದಿರೋದು ಯಾತ್ರೆ ಇದೆ. ಈ ಕಲ್ಬುಲಲ್ಲಿ 12 ಕಿಲೋಮೀಟರ್ ನಡ್ಕೊಂಡು ಬಂದಿರಲ್ಲ, ಅಲ್ಲಿಂದ ಎಷ್ಟು ಕಿಲೋಮೀಟರ್ ನಡ್ಕೊಂಡು ಬಂದಿರಿ? 12 ಕಿಲೋಮೀಟರ್ ನಡ್ಕೊಂಡು ಬಂದ್ರೆ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಈಗ ನಾವು ಗೋವಾದಲ್ಲಿ ಬಂದುಬಿಟ್ಟು ಇದರಲ್ಲಿ ದೂಧಸಾಗರ ಅನ್ನೋ ಹೆಸರನ್ನ ನಾವು ಬಂದು ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ದೂಧಸಾಗರ ಯಾತ್ರೆ ಇದೆ ಅಂತ ಹೇಳ್ಬಿಟ್ಟು ಈ ಸೀಸನಲ್ಲಿ ಮಾತ್ರ ಬಂದುಬಿಟ್ಟು ತುಂಬಾ ಕಷ್ಟ ಇಲ್ಲಿ ಬಿಡೋದು. ಯಾಕಂದರೆ ಇನ್ನು ರೈನಿ ಸೀಸನ್ ಸ್ಟಾರ್ಟ್ ಆಗಿದೆಯಲ್ಲ, ಇನ್ನು ದೂಧಸಾಗರ ಅಂತ ಬಿಡೋದಲ್ಲ, ಗೇಟ್ ಹತ್ರನೂ ಬಿಡೋಲ್ಲ ನಮ್ಮನ್ನ. ಇದೇ ಲಾಸ್ಟ್ ವೀಡಿಯೋ ಆಗಿರುತ್ತೆ. ಯಾಕಂದರೆ ನೆಕ್ಸ್ಟ್ ಟೈಮ್ ಬಂದುಬಿಟ್ಟು ಬರೋ ತಿಂಗಳಿಂದ ಬಂದುಬಿಟ್ಟು ರೈನಿ ಸೀಸನ್ ಆಗಿರೋದ್ರಿಂದ ಯಾರನ್ನೂ ಒಳಗಡೆ ಬಿಡೋಲ್ಲ. ಯಾಕಂದರೆ ಮಳೆ ಜಾಸ್ತಿ ಬರುತ್ತಲ್ಲ, ಇವಾಗೇ ಮಳೆ ಜಾಸ್ತಿ ಬರ್ತಿದೆ, ಅದಕ್ಕಂತಲೇ ಬಿಟ್ಟಿಲ್ಲ. ನೀವು ನೋಡ್ಬೋದು ನೀರು ಬಂದುಬಿಟ್ಟು ಅಲ್ಲಿಂದ ನೀರು ಕೊಚ್ಕೊಬಂದು ಹಂಗೆ ಒಂದು ಬರುತ್ತೆ. ಈ ದೂಧಸಾಗರ ಟಾಪ್ ತೋರಿಸ್ತೀನಿ ನೋಡಿ ನಿಮಗೆ. ದೂಧಸಾಗರ ಟಾಪ್ ಅಲ್ಲೇ ನೋಡಿ, ದೂಧಸಾಗರ ಟಾಪಿಂದ ನೀರು ಕೊಚ್ಕೊಬಂದು ಹತ್ತಿರ ಬರುತ್ತೆ. ಇದೇ ಬಂದುಬಿಟ್ಟು ನಾವು ಜೀಪಲ್ಲಿ ಹೋಗಿ ನೋಡಿದ್ರೆ ಜೀಪಲ್ಲಿ ಬಂದುಬಿಟ್ಟು ಎಷ್ಟಾಗುತ್ತೆ ಅಂದರೆ 1000 ತೊಗೊತಾರೆ. ಜಾಕೆಟ್ಗೆ ಒಂದು 400 ಮತ್ತು ಇದು ಸ್ವಿಮ್ಮಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೊಂದು 400 ತೊಗೊತಾರೆ. 2000 ಚಾರ್ಜ್ ಮಾಡ್ತಾರೆ. ಅದು ಹೋಗ್ಬಿಟ್ರೆ ಜೀಪ್ಗೆ ಮತ್ತು ಗೌರ್ಮೆಂಟ್ಗೆ ಕೊಡಬೇಕು ಈ ಥರ ಆ ಥರ ಅಂತ ಹೇಳ್ಬಿಟ್ಟು. ಆದರೆ ನಾವು ಜಸ್ಟ್ 750 ರೂಪೀಸ್ ಕೊಟ್ಕೊಂಡು ದೂಧಸಾಗರ ಡೈರೆಕ್ಟಾಗಿ ಲೈವಲ್ಲಿ ಬಂದು ನೋಡ್ತಾ ಇರೋದು. ಈ ಥರ ಯಾತ್ರೆ ಇದೆ. ನನಗೆ ವೀಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಿರೋ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಚೆನ್ನಾಗಿದೆ, ವೀಡಿಯೋನ ಲೈಕ್ ಮಾಡಿ. ಪ್ರಕಾಶ್ ಮುರುಘಾ ಅಂತನಾ? ಎಲ್ಲಿಂದ ಬರ್ತಿದ್ರು? ಧಾರವಾಡದಿಂದನಾ? ಯಾತ್ರೆ ಇದೆ ಬರೀ ನೀವು ಎಕ್ಸ್ಪೀರಿಯನ್ಸ್ ದೂಧಸಾಗರ ನೋಡೋದಕ್ಕೆ ಬಂದವಾಗ? ಆಗೈತಿ. ಎಂಜಾಯ್ಮೆಂಟ್ ಆಗೈತಿ. ಅಂದ್ರೆ ಮುಕ್ಕ ಹರೋ ಆಗೈತಿ. ಹೌದಾ? ಎಲ್ಲಿ ಬಂದ್ರಿ? ನಾವು ಉಳ್ಕೊಂಡಿದ್ವಿ, ಪ್ರೊಲಾಂಗ್ ಉಳ್ಕೊಂಡಿದ್ವಿ. ಇಲ್ಲಿ ಇಳಿಸಿಲ್ಲ ಪೊಲೀಸರು ಹೋಗ್ತಾನೆ ಅನ್ನೋದು ನನಗೆ ಬಡದು ನನಗೂ ಒಂದು ಹೊರದ್ದು ನೀವೇ ಚೈನ್ ಹೇಳ್ತಿದ್ದೆ ಆಯಿತು? ಚೈನ್ ಹೇಳಿದ್ ನಾವಲ್ಲ ಅವರು, ಅವ ಇನ್ನೊಬ್ಬ ಕುಡ್ದೈತಲ್ಲ ಹುಬ್ಳಿ ಅವಳು ಅವ್ರು ಬಟ್ ಯಾರೋ ಚೈನ್ ಹೇಳ್ತಾರೆ ಅಂತ ಮತ್ತೆ ಅಲ್ಲಿಂದ ನಡ್ಕೊಂತ ಬರೋದು ಬಿಟ್ಟಿದ್ವಿ ಬ್ಯಾಡ ಅಂತೇಳಿ. ನಮ್ಮ ಹುಡುಗ ಅಲ್ಲಿಂದ ಬಂದಿವಿ, ಹೋದ್ರೆ ಅವ್ರಿಗೆ ಆಗಿದೆ. ಕಿರಣ್ ಅಂತನಾ? ಎಲ್ಲಿಂದ ಬಂದಿದ್ದು? ಧಾರವಾಡ. ಯಾತ್ರೆ ಇದೆ ಬ್ರೋ ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿದೆ. ದೂಧಸಾಗರ ನೋಡೋದಕ್ಕೆ ಯಾತ್ರೆ ಇದೆ ಬ್ರೋ, ನೋಡ್ಬೋದು. ಅದೇ ಬರೋ ತಿಂಗಳಿಂದ ದೂಧಸಾಗರ ನೋಡೋಕ್ಕಾಗಲ್ಲ. ರೈನಿ ಸೀಸನ್ ಆಯ್ತಲ್ಲ, ಲಾಸ್ಟ್ ಟೈಮ್ ಬಂದಿದ್ವಿ. ಬಟ್ ಅದೇ ಪೊಲೀಸ್ ಅವ್ರು ಬಂದ್ಬಿಟ್ಟು ತುಂಬಾ ಸ್ಟ್ರಿಕ್ಟ್ ಮಾಡಿದ್ರು, ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಬಂದ್ವಿ. ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ವಿ. ಇನ್ನೇನು ಕಿಶೋರ್ ಅಚ್ಯುತ್ ಎಲ್ಲ ಸಬ್ಸ್ಕ್ರೈಬ್. ಓಕೆ, ನಾವು ಅಷ್ಟು ದೂರ ನಡ್ಕೊಬಂದು ಲಾಸ್ಟ್ ಒಂದು ಫೋಟೋ ತೊಗೊಳ ಅಂತ ಇದ್ದೀವಿ. ಯಾರೋ ಫೋಟೋ ತೊಗೊಳಕ್ಕೂ ಬಿಡ್ತಾಯಿಲ್ಲ, ಫೋನ್ನ ಕಿತ್ಕೊತಾ ಇದ್ದಾರೆ. ಪೊಲೀಸವ್ರು ಯಾರಂತ ನಮ್ಗೆ ಗೊತ್ತಿಲ್ಲ. ನೈಟು 3:30 ಮಾರ್ನಿಂಗ್ 9 o'clock ಆಗ್ತಿದೆ. ಎಷ್ಟು ಅವರ್ ಜರ್ನಿ ಅಂತ ನಿಮಗೂ ಗೊತ್ತಿರುತ್ತೆ. ಅಷ್ಟು ದೂರ ನಾವು ನಡ್ಕೊಬಂದು ಇಲ್ಲಿ ಫುಡ್ ವ್ಯವಸ್ಥೆ ಏನಿಲ್ಲ. ವಾಟರ್ ಬಂದುಬಿಟ್ಟು ಅದ್ರ ಮಲೆ ಮೇಲಿಂದ ಬರೋ ವಾಟರ್ನ ಕುಡಿದಿರೋ ನಾವು ಇದ್ರ ಮೇಲಿಂದ ಬರೋದು. ಫುಲ್ ವೀಡಿಯೋ ಬಂದುಬಿಟ್ಟು ನಾನು ಫಸ್ಟ್ ಪಾರ್ಟ್ ಬಂದುಬಿಟ್ಟು ಯೂಟ್ಯೂಬ್ ಚಾನಲ್ ಐತೆ. ಸೆಕೆಂಡ್ ಪಾರ್ಟ್ ಇದು ಬಂದುಬಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವೀಡಿಯೋ ನೋಡಿ, ಮಿಸ್ ಮಾಡದೆ ಒಂದು ಲೈಕ್ ಮಾತ್ರ ಮಾಡಿ. ನೀವು ಯಾರಾದರೂ ಹೋಗಿದ್ದು ಯಾತ್ರೆ ಇತ್ತು ಅಂತ ನಾನು ಕಮೆಂಟ್ ಮಾಡಿ.